ಗುರು ಅಂದರೆ ನಮ್ಮ ಅಂಧಕಾರವನ್ನು ದೂರ ಮಾಡೋರು, ನಮ್ಮ ಅಜ್ಞಾನ ದೂರ ಮಾಡೋರು, ನಮ್ಮ ಅನುಮಾನವನ್ನು ಪರಿಹಾರ ಮಾಡೋರು. ಇವತ್ತು ದೇಶ ಆಳ್ತಿರೋ ಪ್ರಧಾನಮಂತ್ರಿಗಳಾಗಿರ್ಬೋದು, ರಾಜ್ಯ ಆಳೋ ಮುಖ್ಯಮಂತ್ರಿಗಳಾಗಿರ್ಬೋದು, ನ್ಯಾಯಾಲಯದಲ್ಲಿ ಕುಳಿತು ಸರ್ವರಿಗೂ ನ್ಯಾಯವನ್ನು ಕೊಡ್ತಕ್ಕಂಥ ನ್ಯಾಯಾಧೀಶರಾಗಿರ್ಬೋದು, ಮಠದಲ್ಲಿ ಮಠಾಧಿಪತಿಗಳಾಗಿರ್ಬೋದು, ಅವರೆಲ್ಲರೂ ಒಂದಲ್ಲ ಒಂದು ಕಾಲದಲ್ಲಿ ಒಬ್ಬ ಗುರುಗಳಿಗೆ ಶಿಷ್ಯರು. ಒಬ್ಬ ಗುರುಗಳಿಗೆ ಶಿಷ್ಯರೇ ಅವರು. ಇವತ್ತೇನೇ ಉನ್ನತ ಸ್ಥಾನಕ್ಕೆ ಹೋಗಿರ್ಬೋದು, ಅದಕ್ಕೆ ಯಾವತ್ತೂ ಕೂಡ ಗುರುಗಳನ್ನು ಪ್ರೀತ್ಯಾದರದಿಂದ ಕಾಣಬೇಕು. ಗುರುಮುಖ ದರ್ಶನವೇ ಅತ್ಯಂತ ಸೌಭಾಗ್ಯ. ಇವತ್ತು ಎಷ್ಟೋ ಜನ ತಮ್ಮ ಪ್ರೈಮರಿ ಸ್ಕೂಲ್ ಮೇಸ್ಟ್ರು ಮರೆಯೋದಿಲ್ಲ, ಪ್ರಾಥಮಿಕ ಶಿಕ್ಷಣದ ಶಿಕ್ಷಕರನ್ನ ಮರೆಯೋದಿಲ್ಲ. ಯಾಕೆಂದರೆ ಅವ್ರ ಫೌಂಡೇಶನ್, ಬುನಾದಿ, ಬೇಸ್ಮೆಂಟ್ ಅಂತೀವಿ, ಅಡಿಪಾಯ. ಅವರಿತ್ತಂಥ ಸಂಸ್ಕಾರ. ಎಷ್ಟೋ ಮೇಷ್ಟ್ರುಗಳವಾಗ ಪಾಠ ಮಾಡೋ ಮಧ್ಯೆ ನೀತಿ ಕಥೆಗಳು ಹೇಳ್ತಾ, ತಂದೆ ತಾಯಿಗಳ ಬಗ್ಗೆ ಹೇಳ್ತಾ, ಸಮಾಜದ ಬಗ್ಗೆ ಹೇಳ್ತಾ ಈ ಸಮಾಜವನ್ನು ಸರಿದಾರಿಗೆ ತರೋ ಪ್ರಯತ್ನ ಮಾಡ್ತಿದ್ರು. ಆದರೆ ಏನು ಮಾಡೋದು, ಗುರುಗಳ ಗೌರವ ಕಳಿ ಶಿಷ್ಯರೇ ಜಾಸ್ತಿ ಆಗೋರೀಗ. ಮೊದಲೆಲ್ಲ ಮೇಷ್ಟ್ರು ಅಂದರೆ ಮಕ್ಕಳು ಗಡ 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 ಅಂತ ನಡುಗೂರಂತೆ. ಈಗ ಮಕ್ಕಳು ಅಂದರೆ ಮೇಷ್ಟ್ರೇ ನಡುಗುವಂಗೆ ಆಗ್ಬಿಟ್ಟದೆ. ಯಾತ್ಕೊಳ್ದ ಅಂತ ಕೇಸ್ ಹಾಕ್ಬಿಡ್ತಾರೆ ಅಂತ ಪುಣ್ಯಾತ. ನಮ್ಮ ಹರಿಕಥಾ ರಂಗದ ಕೀರ್ತಿ ಕಲಸ ಗುರುರಾಜ ನಾಯ್ಡೂರವರು ಒಂದು ಕತೆ ಹೇಳ್ತಾ ಇದ್ರು. ಯಾರೋ ಒಬ್ಬ ಅವತ್ತಿನ ಕಾಲದಲ್ಲಿ ಗುರುಗಳು ಭೀಮನಕೆರೆ ಅಂತ ಗ್ರಾಮದಲ್ಲಿ ಒಂದು ಮಠ ಇತ್ತು, ಸ್ಕೂಲು, ಒಂದೆಲ್ಲ ಒಂದು ಹುಲ್ಲುನ್ ಗುಡಿಸ್ಲು. ಅವ್ರ ಹೆಂಡತಿ ಮಕ್ಕಳೇನಿಲ್ಲ, ಬ್ರಹ್ಮಚಾರಿಗಳು ಬಂದು ಊರು ಸೇರ್ಕೊಂಡು ಊರವ್ರು ಕೊಡೋ ದವಸ ಧಾನ್ಯ ತಗೊಂಡು ಊಟ ಮಾಡಿಕೊಂಡು ಊರ ಮಕ್ಕಳಿಗೆಲ್ಲ ಪಾಠ ಹೇಳೋರು. ಈ ಭೀಮನಕೆರೆಲ್ಲ ಒಬ್ಬ ಶ್ರೀಮಂತರಿದ್ರು. ಅವ್ರ ಮಗಳು ಮದುವೆ ನಿಶ್ಚಯ ಆಯಿತು. ಮದ್ದೂರು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ತಾವು ಮಾಡ್ತೀನಿ ಅಂತ ಇವ್ರ ಆಸೆ. ಎಲ್ರಿಗೂ ಹೇಳಿದ್ರು ಬನ್ನಿ ಬನ್ನಿ ಅಂತ. ನಡ್ಕೊಂಡೇ ಹೋದ್ರು, ಗಾಡಿ ಕಟ್ಕೊಂಡು ಹೋದ್ರು, ಕೆಲವು ಸೈಕಲಲ್ಲಿ ಹೋದ್ರು. ಅವತ್ತಿನ ಕಾಲದಲ್ಲಿ ಈ ಗುರುಗಳಿಗೂ ಹೇಳ್ಬಿಟ್ರು ಬಂದು ಶ್ರೀಮಂತರು, ನೋಡಿ ಗುರುಗಳೇ, ನನ್ನ ಮಗಳ ಮದುವೆ ತಪ್ಪದೆ ತಾವು ಬರಬೇಕು. ಆಯ್ತು ಕಣಪ್ಪ ಬರ್ತೀನಿ. ಗುರುಗಳಿಗೊಂದು ಯೋಚನೆ ಏನು ಅಂದರೆ, ನೋಡಿ ಇವತ್ತಿನ ಕಾಲದಲ್ಲಿ ಕುತ್ತಿಗೆಲ್ ಚೈನು, ಕೈಗೆ ಬ್ರಾಸ್ಲೈಟು, ಕೈಲಿ 50,000 ಮೊಬೈಲು, ಇವೆಲ್ಲ ಇದ್ರೆ ಶ್ರೀಮಂತಿಗೆ ಲಕ್ಷಣ. ಆದರೆ ಅವತ್ತು ಇನ್ನೇನು ಇಲ್ಲ, ಹೆಗಲ ಮೇಲೆ ಒಂದು ಶಾಲ್ ಇದ್ರೆ ಸಾಕು. ಏನೋ ಒಂದು ಗುರು, ಜ್ಞಾನವಂತರು ಅಥವಾ ಶ್ರೀಮಂತರು, ಅದಕ್ಕೊಂದು ಶೋಭೆ. ಈ ಗುರುಗಳಿಗೆ ಹೆಗಲ ಮೇಲೆ ಹಾಕೊಳ್ಳೋ ಶಾಲು ಇಲ್ಲ. ಏನು ಮಾಡೋದು? ನೋಡಿದ್ರು ಒಬ್ಬ ಶಿಷ್ಯ ಇದ್ದ. ಶಿಷ್ಯಂಗೆ ಕರೆದ್ರು, ಬಾಪ ಇಲ್ಲಿ ಶಿಷ್ಯ, ನೋಡು ನಿಮ್ಮೂರು ಶ್ರೀಮಂತರು ಅವ್ರ ಮಗಳ ಮದುವೆ ಕರೆದವ್ರು ಕಣೋ, ನನಗೆ ಹೆಗಲ ಮೇಲೆ ಹಾಕೊಳ್ಳೋಕೆ ಶಾಲು ಕೂಡ ಇಲ್ಲ ಕಣಪ್ಪ. ಹೆಂಗೂ ನಿಮ್ಮ ಅಪ್ಪನ ನೋಡಿದ್ದೀನಿ ನಾನು, ಅವ್ರ ಹತ್ರ ತುಂಬ ಶಾಲ್ಗಳಿದ್ದಾವೆ, ನಿಮ್ಮ ಅಪ್ಪನ ಹತ್ರ ಒಂದು ಶಾಲ್ ತಗೊಂಬರೋ, ಮದುವೆಗೆ ಹೋಗಿದ್ದು ಬಂದಮೇಲೆ ವಾಪಸ್ ಕೊಡ್ತೀನಿ ಅಂದರು. ಹೋ ಗುರುಗಳೇ, ನಮ್ಮ ಅಪ್ಪ ಹೊಡಿತನ್ನ ತಂದ್ಕೊಡೋದಿಲ್ಲ ಅಂದರು. ಅಲ್ಲ ಕಣಯ್ಯ, ನಾನೇನು ಶಾಲಿನ ಅರ್ಧ ಹಾಕ್ಬಿಡ್ತೀನ, ತಿಂದು ಹಾಕ್ಬಿಡ್ತೀನ? ನಿಮ್ಮಪ್ಪ ಎಲ್ಲೋ ಜಾತ್ರೆಗೆ ಹೋಗೋವ್ರೆ ಅಂದೆ. ಹ್ಞೂ ಗುರುಗಳೇ, ನೆನ್ನೆ ಹೋದ್ರು. ಬರೋದು ಯಾವಾಗ? ನಾಳೆ. ಮತ್ತೆ ಇವತ್ತು ಸಂದಿಗೆ ವಾಪಸ್ ಬರ್ತೀವಲ್ಲ ನಾವು. ಸರಿ ಗುರುಗಳೇ, ಈಗ ಒಂದು ಕಂಡೀಷನ್ನು ಅಂದ. ಏನು? ನಮ್ಮಪ್ಪನ ಶಾಲ್ ತಂದು ಕೊಡ್ತೀನಿ, ಶಾಲ್ ನೋಡ್ಕೋಕೆ ಮದುವೆಗೆ ನಾನು ಬರ್ತೀನಿ ಅಂದ ಅವನು. ಆಯಿತು ಬಾಪ, ಅದನ್ನು ನೋಡ್ಕೋವೆ ಅದು. ಅವನು ಅವ್ರ ಅಪ್ಪನವು 5 ಸಾಲಿದ್ದು, ಅದರಲ್ಲೇ ಒಂದು ಇಲಿ ಕಡ್ದಿತ್ತು, ಎಲ್ಲ ಹರಿದೋಗಿತ್ತು, ಅದನ್ನೇ ತಗೊಬಂದ. ಜೋಪಾನ ಗುರುಗಳೇ ಅಂದ. ಅಲ್ಲ ಕಣೋ, ಒಂದು ಚೆನ್ನಾಗಿರೋ ಶಾಲ್ ತರೋಕಿಲ್ವೇನು? 4-5 ಕಡೆ ಇಲಿ ಎಲ್ಲ ಕತ್ತರಿಸ್ಬಿಟ್ಟದಲ್ಲಪ್ಪ. ಹೆಂಗೋ ಅದನ್ನ ಸುತ್ತಿ ಬಳಸಿ ಮಡಚಿ ಅಗ್ಲ ಮೇಲೆ ಹಾಕೊಂಡ್ರು. ಇಲ್ಲೇ ನಿಂತವ್ರೆ ಭೀಮನಕೆರೆ ಬಸ್ ಸ್ಟ್ಯಾಂಡಲ್ಲಿ, ಇವನ್ ಪಕ್ಕದಲ್ಲಿ ನಿಂತವನೇ. ಬಸ್ ಅವತ್ತಿನ ಕಾಲ ತುಂಬ ವಿರಳ. ಯಾವುದೋ ಒಂದು ಬಸ್ ಬಂತು ಮದ್ದೂರು ಕಡೆಗೆ ಹೋಗಕ್ಕೆ, ರಶ್ಶು. ಅವ್ನು ನಿಲ್ಸ್ತೆ ಹೋಯ್ತಿದ್ದ. ಗುರುಗಳು ನಿಲ್ಸಪ್ಪ, ನಿಲ್ಸೋ ಅಂತ ಓಡ್ತಾವ್ರು. ಇವನು ಗುರುಗಳೇ ಶಾಲು ಶಾರು, ಗುರುಗಳೇ ಶಾಲು ಶಾರು ಅಂದ. ಅಯ್ಯೋ, ನಾನು ಶಾರು ಅಂದೆ, ಶಾಲು ಸಾರು ಅಂತೀಯಲ್ಲಪ್ಪ, ಎಲ್ಲೆಲ್ಲ ಇಸ್ಕೊಂಡಂಗೆ ಆಯ್ತು, ಬಾ ಕೂತ್ಕೋ. ಗುರುಗಳನ್ನೇ ನೋಡ್ತಾನೆ, ಶಾಲ್ನೇ ನೋಡ್ತಾನೆ. ನಮ್ಮ ಅಪ್ಪನ ಶಾಲು, ನಮ್ಮ ಅಪ್ಪನ ಶಾಲು. ಊಟ ಎಲ್ಲ ಮುಗೀತು. ಆಂಜನೇಯ ಸ್ವಾಮಿ ದೇವಸ್ಥಾನ ಮದುವೆ ಆಯಿತು, ಊಟ ಎಲ್ಲ ಮುಗೀತು. ಗುರುಗಳ ಬಂದು ಮದ್ದೂರು ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರು. ಒಂದು ಹಳ್ಳಿ ಕಟ್ಟೆ ಇತ್ತು, ಅಲ್ಲಿ ಯಾರನ್ನೋ ಕೇಳಿದ್ರು, ಏನಪ್ಪ ಆ ಭೀಮನಕೆರೆಗೆ ಹೋಗ್ಬೇಕು ಬಸ್ಸು, ಸ್ವಾಮಿ ಇನ್ನೂ 1 ಗಂಟೆ ಆಗುತ್ತೆ ಅಂದ. ಹೌದೇ ಶಿಷ್ಯ, ಯಾಕೋ ಸ್ವಲ್ಪ ನಿದ್ದೆ ಬರ್ತಿದೆ ಕಣೋ, ನಾನು ಹಳ್ಳಿ ಕಟ್ಟೆ ಮೇಲೆ ಮಲ್ಕಂತೀನಿ, ಕೂತ್ಕೋ, ಬಸ್ ಬಂದರೆ ಎಬ್ಬರಿಸೋ. ಆಯ್ತು ಗುರುಗಳು ಮಲ್ಕಳೆ, ಶಾಲ್ ಜೋಪಾನ ಅಂದ.
ಅಲ್ಲಿ ಮಡಗ್ತೀನಿ ತಗೊಳ್ಳೋ ಅಂತ ಮಡಗು. ಏನ ಆ ಗುರುಗಳು ಮಲಗವ್ರೆ, ಮುಖದಲ್ಲಿ ತೇಜಸ್ಸು, ಹಣೆ ತುಂಬ ಭಸ್ಮ, ಕೋಳಲ್ಲಿ ರುದ್ರಾಕ್ಷಿ. ಯಾರೊಬ್ಬ ಅಂದ, ಯಾರಪ್ಪ? ಸಾಕ್ಷಾತ್ ಶಿವ ಮಲಗ್ದಂಗೆ ಮಲಗವ್ರೆಲ್ಲೋ. ಅಪ್ಪ ಇವ್ರು ಯಾರೋ ಅಂತ ಇವನ್ನ ಕೇಳ್ದ ಶಿಷ್ಯನ. ಇವರು ನಾವು ಭೀಮನಕೆರೆ, ಇವರು ನಮ್ಮ ಗುರುಗಳು, ನಾನು ಇವ್ರ ಶಿಷ್ಯ. ಆ ಸಾಲು ನಮ್ಮ ಅಪ್ಪಂದು ಅಂದ. ಗುರುಗಳ ದಡಾರ್ನ ಎದ್ರು ಮ್ಯಾಕೆ. ಅಲ್ಲ ಕಣೋ, ಅವರು ನನ್ ಕೇಳಿದ್ರು ನಿನ್ ಕೇಳಿದ್ರು ಊರ ಹೆಸ್ರು ಹೇಳು, ಸಾಲು ನಿಮ್ಮ ಅಪ್ಪಂದು ಅಂತ ಬೇರೆ ಹೇಳ್ಬೇಕಪ್ಪ ಅವ್ರಿಗೆ ಅಂದ್ರು. ಯಾಕೆ ಗುರುಗಳು ಹೇಳ್ಬಾರ್ದ? ಹಂಗಲ್ಲ ಕಣೋ, ಅವರು ನಂದೇ ಶಾಲು ಅನ್ಕೊಂಡವ್ರೆ. ಆಯ್ತು ಬಿಡಿ, ನಿಮ್ದೇ ಅನ್ಕೊಂಡವ್ರೆ, ಆಯ್ತು ಬಿಡಿ. ಇನ್ನೊಬ್ಬ ಬಂದ, ಯಾರೋ, ಅಪ್ಪ ಯಾರಪ್ಪ ಇವರು? ಯಾವ ಮಠಾಧಿಪತಿಗಳೋ ಇವರು? ಮಠಾಧಿಪತಿ ಅಲ್ಲ, ನಾವು ಭೀಮನಕೆರೆ, ಅವ್ರು ನಮ್ಮ ಗುರುಗಳು, ನಾನು ಅವ್ರ ಶಿಷ್ಯ, ಸಾಲು ಅವ್ರದಯ್ಯ ಅಂದ ಅವನು. ಅವ್ರಲ್ಲ ಕಣ, ಅವ್ರ ಸಾಲು ಕೇಳಿದ್ರೇನೆ ನಿನ್ನವರು. ಮತ್ತೆ ಅನುಮಾನ ಬರೋದಿಲ್ವಾ? ಸಾಲು ಅವ್ರದೇ ಅಂದಮೇಲೆ ಅವ್ರಿಗೆ ಅನುಮಾನ ಬರೋದಿಲ್ವಾ? ಓ ಹೌದು ಗುರುಗಳ, ನಿಜ, ಎಬೇಡ, ಆಯ್ತು. ಆ ಸಾಲು ಸುತ್ತಿಗೆ ಬತ್ತಿಯಲ್ಲ, ಹೋಗಿ ಬಂದು ನೀನು, ಆಯ್ತು ಬಿಡು. ಮತ್ತೆ ಮಲ್ಕೊಂಡ್ರು. ಇನ್ನೊಬ್ಬ ಬಂದ, ಏನಪ್ಪಾ ಯಾರಪ್ಪ ಈ ಮಹಾಪುರುಷರು ಅಂದ. ಅಯ್ಯೋ ನಾವು ಭೀಮನಕೆರೆ, ಅವ್ರು ನಮ್ಮ ಗುರುಗಳು, ನಾನು ಅವ್ರ ಶಿಷ್ಯ, ಸಾಲು ಸುದ್ದಿ ಬರಬೇಡಿ ನೀವು, ಅವ್ರು ಕೊಪ್ಪತ್ತದೆ ಅಂದ ಅವನು. ತಗದು ಮಕ್ಕಮ್ಮೆ ಹಸ್ಬಿಡು, ಮೊದ್ಲು ತಗೊಂಡು ನೋಡ್ರಿ ನಿಮ್ಮ ಅಪ್ಪನ ಸಾಲ. ಯಾಕಾರ ಈಸ್ಕಣ್ಣಯ್ಯ ನಿಮ್ಮ ಅಪ್ಪನ ಸಾಲ ನಾನು ಅಂದ್ರು. ಅಂದ್ರೆ ವಿದ್ಯೆ ಕಲಿಸಿದ ಗುರುಗಳಿಗಿಂತ ಆ ಪ್ರಾಣ ಇಲ್ದರು ಶಾಲಂ ಬೆಲೆ ಹೆಚ್ಚು ಅಂತ ನೋಡ್ಕೊಂಡ್ಬಿಟ್ಟ ಶಿಷ್ಯ. ಈ ಉಪಮಾನವನ್ನ ಗುರು ಶಿಷ್ಯರ ಬಾಂಧವ್ಯ ಕೊಡ್ತಾ ಇದ್ರು ಗುರುರಾಜ್ ನಾಯ್ಡೂರವರು, ಅರುಣ್ ಕುಮಾರ್. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋಮೇಶ್ ಮಾಡೋ ನಮಸ್ಕಾರ. ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.